ದುರ್ಗಾ 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 ಈಗ ಪತ್ತೆ ಬಂತ ಹಿತ ಹಿತ ದುರ್ಗಾ ಕಣ್ಣು ಬಿಟ್ಟಿದ್ದಾಳೆ. ಮೇಡಮ್ ಬಾಸು ತಾಯಿ, ನೀನೆ ನಂಬಿಕೆನ ಸುಳ್ಳು ಮಾಡಲಿಲ್ಲ. ದುರ್ಗನ ಉಳಿಸ್ಕೊಟ್ಬಿಟ್ಟೆ. ತಾಯಿ, ಇದು ನಿಜವಾಗ್ಲೂ ನಿನ್ನ ಪವಾಡಬೇಕಣಮ್ಮ. ಈತನ ಪ್ರಾರ್ಥನೆ ವ್ಯರ್ಥವಾಗಲಿಲ್ಲ. ಊರಿಗೆ ಒದಗಿದ್ದಂಥ ಕಂಟಕ ಇವತ್ತು ನಿವಾರಣೆ ಮಾಡಿಬಿಟ್ಟೆ ಕಣಮ್ಮ. ನೀನು ನಿವಾರಣೆ ಮಾಡಿಬಿಟ್ಟೆ. ದುರ್ಗಾ, ನೀ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ಇಲ್ಲ ಪುಟ್ಟ ಮೇಡಮ್, ನಾನು ಯಾವತ್ತೂ ನಿನ್ನನ್ನು ಬಿಟ್ಟು ಹೋಗಲ್ಲ, ಯಾವತ್ತೂ ಹೋಗಲ್ಲ. ಬಂದ್ರಾ? ಥ್ಯಾಂಕ್ ಗಾಡ್. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ನೀವು ಕಣ್ ಬಿಡೋವರೆಗೂ ನಮಗೆಲ್ಲ ಉಸಿರೇ ನಿಂತು ಹೋಗಿತ್ತು ಗೊತ್ತಾ? ದೇವ್ರ ದೊಡ್ಡವನ್ ಕಣಮ್ಮ. ನೀನು ಜೀವಂತವಾಗಿ ಬದುಕು ಬಂದಿದ್ಯಲ್ಲ, ನಮಗಷ್ಟೇ ಸಾಕು. ನಾವೆಲ್ಲ ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ? ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈ ಮನೆಗೆ ಏನೋ ಕೇಡುಗಾಲ ಬಂದಿದೆ ಅಂತ ಅನ್ಕೋತಾ ಇದ್ದೆ. ಸದ್ಯ ಹಾಗಾಗ್ಲಿಲ್ಲ. ಶರತ್, ದುರ್ಗಾ ತುಂಬಾ ಸುಸ್ತಾಗಿದ್ದಾಳೆ, ಒಳಗೆ ಕರ್ಕೊಂಡು ರೆಸ್ಟ್ ಮಾಡಲಿ, ಆಮೇಲೆ ಮಾತಾಡೋಣ. ದುರ್ಗಾ, ಹೇಗಿದ್ಯಮ್ಮ? ಪರವಾಗಿಲ್ಲ ಮೇಡಮ್. ನನಗೆ ತುಂಬ ಗಾಬರಿ ಆಗ್ಬಿಟ್ಟಿತ್ತು ದುರ್ಗಾ. ನೀನು ಹುಷಾರಾಗಿ ಬರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸತ್ಯ ಎಲ್ಲ ಇಷ್ಟಕ್ಕೆ ಮುಗೀತಲ್ಲ. ದುರ್ಗಾ, ಆ ಚಾಕು ಚುಚ್ಚಿದ್ ಯಾರು ಅಂತ ನಿನ್ಗೇನಾದ್ರೂ ಗೊತ್ತಮ್ಮ? ಹೇಳಮ್ಮ ದುರ್ಗಾ, ಆ ಚಾಕು ಚುಚ್ಚಿದವ್ರ ಮುಖ ಏನಾದರೂ ನೀನು ನೋಡಿದ್ಯಾ? ಯಾರು ಅಂತ ನಿನಗೇನಾದರೂ ನೆನಪಿದ್ಯಾ? ಅದು ಮೇಡಮ್, ಅದು ಚಾಕುನ ಚುಚ್ಚಿದಾಗ ಹಿಂದೆ ತಿರುಗಿ ನೋಡುವಾಗ ನನ್ನ ಕಣ್ಣು ಮಂಜಾಗ್ಬಿಟ್ಟಿತ್ತು. ಅದು ಯಾರು ಅಂತ ನಂಗೆ ಸರಿಯಾಗಿ ಕಾಣಿಸ್ಲಿಲ್ಲ ಮೇಡಮ್. ನಿನ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ದುರ್ಗಾ? ಇಲ್ಲ ಮೇಡಮ್. ಅಲ್ಲಮ್ಮ ದುರ್ಗಾ, ಅದು ಯಾರು ಅಂತ ನಮಗೆ ಗೊತ್ತಾಗ್ಲೇಬೇಕಲ್ವಾ? ಈಗ ಅದು ಅಪಾಯ ಮುಂದಾಗಲ್ಲ ಅಂತ ಏನು ಗ್ಯಾರಂಟಿ? ಏನೇ ಅಪಾಯ ಆದ್ರೂ ನನ್ನನ್ನು ಕಾಪಾಡೋದಕ್ಕೆ ಬಾಸು ಮತ್ತು ಪುಟ್ಟ ಮೇಡಮ್ ಇದ್ದಾರೆ. ಅವ್ರಿರುವಾಗ ನನಗೆ ಯಾವುದೇ ಥರ ಭಯ ಇಲ್ಲ ಮೇಡಮ್. ಹಲೋ ಡಾಕ್ಟರ್. ಶಾನ್ವಿ, ದುರ್ಗನ ಹಿತ ರೂಮ್ ಕರ್ಕೊಂಡು ಹೋಗು. ಡಾಕ್ಟರ್, ಒಂದ್ಸರಿ ಚೆಕ್ ಮಾಡಿಬಿಡಿ. ಓಕೆ, ಹೋಗಮ್ಮ ದುರ್ಗಾ. ಶರತ್, ದುರ್ಗಾ ಇಷ್ಟು ಬೇಗ ಹೇಗೆ ಹುಷಾರಾದ್ಲಪ್ಪ? ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಅವಳು ಕೋಮಾಗೆ ಹೋಗಿದ್ದಾಳೆ,
ಬದುಕುಳಿಯೋದೇ ಕಷ್ಟ ಅಂತ ಹೇಳಿದರು ಡಾಕ್ಟ್ರು. ಆದರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಏನಾಯ್ತಲ್ಲಿ? ಅಮ್ಮ, ಇದೆಲ್ಲ ನಮ್ಮ ಹಿತ ಮತ್ತೆ ಆ ದುರ್ಗಾದೇವಿಯ ಪವಾಡ. ದುರ್ಗಾಪುರ ದೇವಸ್ಥಾನದ ಬಾಗಿಲು ಯಾವುದೋ ದುಷ್ಟಶಕ್ತಿ ಹಿಡಿತದಿಂದ ಕ್ಲೋಸ್ ಆಗಿ ಹೋಗಿತ್ತು. ನಮ್ಮ ಹಿತ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಹಾಡ್ತಾ ಇದ್ರೆ ಬಾಗಿಲು ಇದ್ಕಿದಾಗೆ ಓಪನ್ ಆಯಿತು. ಅದೇ ಟೈಮ್ಗೆ ದುರ್ಗಾನು ಉಸಿರಾಡೋಕ್ಕೆ ಶುರು ಮಾಡಿದ್ಲು. ನಿಜವಾಗ್ಲೂ ಅಮ್ಮ, ಇಟ್ಸ್ ಅನ್ಬಿಲೀವಬಲ್. ಇದನ್ನೆಲ್ಲ ಕಥೆಯಲ್ಲಿ ಕೇಳಿದ್ದೆ, ಸಿನಿಮಾದಲ್ಲಿ ನೋಡಿದ್ದೆ, ಆದರೆ ಇವತ್ತು ನಾನು ಕಣ್ಣಾರೆ ನೋಡ್ಬಿಟ್ಟೆ. ಆ ದುರ್ಗಾಪುರ ದೇವಿಯ ಪವಾಡನ ನಾನಿವತ್ತು ಕಣ್ಣಾರೆ ನೋಡ್ಬಿಟ್ಟೆ ಅಮ್ಮ. ಐ ಮೀನ್, ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮನ್ನತ್ತೆ. ಅಂದಾಗೆ ಹಿತ ಎಲ್ಲಪ್ಪ? ಅವಳನ್ನ ಯಾಕೆ ಕರ್ಕೊಂಬರ್ಲಿಲ್ಲ? ಅಪ್ಪ, ಹಿತನ ದುರ್ಗಾಪುರದಲ್ಲೇ ಗಣಪನ ಜೊತೆ ಬಿಟ್ಟು ಬಂದೆ. ನಮ್ಮ ಮನೆಯಲ್ಲೂ ಏನೇನೋ ನಡೀತಾ ಇತ್ತಲ್ವಾ, ಅವಳು ಅದರಿಂದ ಆಚೆ ಬರಬೇಕಿತ್ತು. ಹೇಗಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ದಿನ ಇರಲಿ ಅಂತ ಬಿಟ್ಟು ಬಂದೆ. ಅವಳಿಗೂ ಮೈಂಡ್ ಫ್ರೀ ಆಗುತ್ತೆ. ಒಳ್ಳೇದೇ ಆಯಿತು ಶರತ್. ಹಿತ ಒಂದು ಸ್ವಲ್ಪ ದಿವಸ ಅಲ್ಲೇ ಆರಾಮಾಗಿದ್ದು ಬರಲಿ. ಅಮ್ಮ, ನಾನು ದುರ್ಗ ನೋಡ್ಕೊಂಬರ್ತೀನಿ. ಹಾಂ, ಹೋಗಪ್ಪ. ಈ ದುರ್ಗಾ ದಿನದಿಂದ ದಿನಕ್ಕೆ ದೊಡ್ಡ ಅಪಾಯವಾಗಿ ಬದಲಾಗ್ತಿದ್ದಾಳೆ. ಹಿತ, ಅಂಬಿಕಾ, ದುರ್ಗಾ ಇವ್ರು ಸಾಲ್ದು ಅಂತ ಇವ್ರ ಜೊತೆ ಆ ಶಂಭು ಬೇರೆ. ಇವರೆಲ್ಲರೂ ಒಂದಾಗಿ ನನ್ನ ಸೋಲ್ಸೋ ಸಂಚು ಮಾಡ್ತಿದ್ದಾರೆ. ಆದರೆ ಈ ಮಾಳ್ವಿಕಾ ಮುಂದೆ ಇವ್ರು ಯಾರ ಆಟನೂ ನಡೆಯೋದಕ್ಕೆ ನಾನು ಬಿಡೋದೂ ಇಲ್ಲ. ಒಬ್ಬೊಬ್ಬರನ್ನು ಮುಗಿಸ್ಲೇಬೇಕು. ನನಗೆ ಸೋಲು ಹೊಸದಲ್ಲ. ಆದರೆ ನಿಮಗೆ ಒಂದು ಸಲ ಸೋಲಾದರೆ ನೀವು ಬದುಕಿರೋದಿಲ್ಲ. ಇವರನ್ನು ನಾಶ ಮಾಡೋದಕ್ಕೆ ಈಗ ಹೊಸ ದಾರಿ ಹುಡುಕ್ಲೇಬೇಕು.